ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮಾಡಿದ್ದು ಮಾರಾಯ ಪದೇ ಪದೇ ಸರ್ಕಾರ ತಪ್ಪು ಮಾಡ್ತಾ ಇದೆ. KPSC ಪರೀಕ್ಷೆಯಲ್ಲಿ ಮತ್ತೆ ಎಡವಟ್ಟು ಆಗಿದೆ. ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಒಂದು ಬಾರಿ ಇದೇ ತಪ್ಪನ್ನ ಮಾಡಿ ಮತ್ತೆ ಏನು ಕ್ರಮ ಕೈಗೊಂಡದಲ್ಲೇ ನಾವು ಮತ್ತೆ ಮಾಡ್ತೀವಿ, ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ರು. ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಪದೇ ಪದೇ ವಿದ್ಯಾರ್ಥಿಗಳ ಜೀವನದಲ್ಲಿ ಈ ರೀತಿ ಆಟ ಆಡ್ತಾ ಇದ್ದಾರೆ. ಮತ್ತೆ ಗೊಂದಲ, ಹೋಮ್ವರ್ಕ್ ಸಂಖ್ಯೆ ಅದು ಇದು ಅದಲು ಬದಲಾಗಿದೆ. ಮತ್ತೆ KPSC ಎಡವಟ್ಟು ಮಾಡಿದ್ದಾರೆ. ಭಾಷಾಂತರ ಲೋಪ ಆಗಿದೆ. ಸಣ್ಣ ಪುಟ್ಟ ಪ್ರಶ್ನೆಗಳು ಸೇರಿ ಒಟ್ಟು ಸುಮಾರು ಪ್ರಶ್ನೆಗಳು ಆಗಿದ್ದಾವೆ. ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಕೆಲವೊಂದು ಪ್ರಶ್ನೆಗಳು ಈ ರೀತಿ ಆಗಿದೆ ಅಂತ ಹೇಳಿದ್ದಾರೆ. ರಾಮನಗರ, ಕೋಲಾರ, ವಿಜಯಪುರ ಸೇರಿ ಹಲವೆಡೆ ಸಮಸ್ಯೆ ಆಗಿದೆ. ಕೆಲವೆಡೆ ಭಾಷಾಂತರ ಸಮಸ್ಯೆ, ಇನ್ನು ಕೆಲವೆಡೆ OMR ಅದೇ ರೀತಿ ನೋಂದಣಿ ಸಂಖ್ಯೆ ಅದಲು ಬದಲಾಗಿರೋ ಸಮಸ್ಯೆ ಆಗಿದೆ. ಇದೇ ನಿಟ್ಟಿನಲ್ಲಿ ವಿಜಯಪುರ ಹಾಗೂ ಕೋಲಾರದಲ್ಲಿ OMR ಸಂಖ್ಯೆ ಅದಲು ಬದಲು ಪರಿಣಾಮ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ನಿರಾಕರಿಸಿದ್ದಾರೆ, ನಾವು ಬರೆಯಲ್ಲ ಅಂತ. ಬಳಿಕ 2 ಜಿಲ್ಲಾ ಪಂಚಾಯತ್ ಸಿಇಒಗಳು ಹಾಗೂ ಇತರ ಪರೀಕ್ಷಾ ಸಿಬ್ಬಂದಿಗಳು ಸಮಸ್ಯೆ ಸರಿಪಡಿಸಿ ಭರವಸೆ ಕೊಟ್ಟು 1 ಗಂಟೆ ತಡವಾಗಿ ಕೋಲಾರದಲ್ಲಿ, ರಾಮನಗರದಲ್ಲಿ 45 ನಿಮಿಷ ತಡವಾಗಿ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ ಇಷ್ಟಪಡ್ತೀನಿ. ಇದರ ನಡುವೆ ಪದೇ ಪದೇ ಸರ್ಕಾರ ಇದನ್ನ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಮುಖ್ಯಮಂತ್ರಿಗಳು ಕೂಡ ಸೀರಿಯಸ್ ತಗೊಳ್ತಾ ಇಲ್ಲ. ಏನಾದ್ರು ಕ್ರಮ ಆಗ್ಬೇಕು, ಇಲ್ಲಾಂದ್ರೆ ಯಾರು ಕೂಡ ನಂಬೋದಿಲ್ಲ. ಈಗ ಎಲ್ಲ ಎಕ್ಸಾಮ್ ಸ್ಕ್ಯಾಮ್ ಅಂತ ಬರ್ತಾ ಇದೆ. ಏನಾದ್ರೂ ಒಂದು ಗೊಂದಲಮಯ ವಾತಾವರಣ. ವಿಲೇಜ್ ಅಕೌಂಟೆಂಟ್ ಆರಾಮಾಗಿತ್ತು, ಈಗ ಅದು ನೋಡಿದ್ರೆ ಕೂಡ ಅಕ್ರಮ ಆಗಿದೆ. ಲಿಸ್ಟ್ ಅಲ್ಲಿ ಕೂಡ ಬುಟ್ಟೆ ಇಲ್ಲ. ಬೋರ್ಡ್ ಯಾವ ಲಿಸ್ಟ್ ಕೊಟ್ಟಿರುತ್ತೆ ಅದನ್ನೇ ಜಿಲ್ಲಾಡಳಿತ ಬಿಡ್ಬೇಕಾಗುತ್ತೆ. ತುಮಕೂರು ಹೇಳ್ತಾ ಇದಾರೆ ಜಿಲ್ಲಾಡಳಿತ ನಾವು ಕೊಟ್ಟಿರೋದು ಯಾವ್ದು, ಅವ್ರು ಬಿಟ್ಟಿರೋದು ಯಾವ್ದು ಅಂತ. ಈ ರೀತಿ ಗೊಂದಲಮಯ ವಾತಾವರಣ ಆಗಿದೆ. ಇಲ್ಲಿ ಏನ್ ಹೇಳಿದಾರೆ ನೋಡಿದ್ರೆ, KPSC ಕಾರ್ಯದರ್ಶಿಗಳು ಏನ್ ಹೇಳಿದಾರೆ ಅಂದ್ರೆ 3ರಿಂದ 4 ಕೇಂದ್ರಗಳಲ್ಲಿ ನೋಂದಣಿ ಸಂಖ್ಯೆ ಹಾಗೂ OMR ತಾಳೆಯಾಗದೆ ತಾಂತ್ರಿಕ ಸಮಸ್ಯೆ ಉಂಟಾಗಿದೆ. ಅದನ್ನು ನಾವು ಕೂಡಲೇ ಬಗೆಹರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಭಾಷಾಂತರ ಸಂಬಂಧಿಸಿದಂತೆ ಆಕ್ಷೇಪಣೆ ಪರಿಶೀಲಿಸಿ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಕ್ಷೇಪಣೆ ಸರಿಪಡಿಸಿ ಕ್ರಮ ಕೈಗೊಳ್ತೀವಿ ಅಂತ ಪದೇ ಪದೇ ಈ ರೀತಿ ಮಾಡೋ ಕಾರಣ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು. ನೋಡೋಣ, ಈ ರೀತಿ ಹೇಳಿದ್ದಾರೆ. ನಂತರ ನಿಮಗೆ ಗೊತ್ತಿರೋ ಹಾಗೆ ಈ ಹಿಂದೆ ಕೂಡ ಪ್ರಾರಂಭ ಆಗಿ ಬರೋ ಪರೀಕ್ಷೆ ಆಯ್ತು, ಭಾಷಾಂತರ ಲೋಪ ಆಗಿತ್ತು ಕಳೆದ ಬಾರಿಗೆ, ಮತ್ತೆ ಅದೇ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಎಲ್ಲೆಲ್ಲಾಗಿದೆ ಅಂತ ನೋಡಿದ್ರೆ ವಿಜಯಪುರ ಪರೀಕ್ಷಾ ಕೇಂದ್ರದಲ್ಲಿ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಂತರ ಅಲ್ಲಿ ಸಿಕ್ಕಾಪ್ ಸಂಸ್ಥೆ 2 ಪರೀಕ್ಷಾ ಕೇಂದ್ರಗಳಲ್ಲಿ ನಡೆದಿದೆ. ಕೋಲಾರದಲ್ಲಿ ಕೂಡ ನಡೆದಿದೆ ಅಂತೆ. ರಾಮನಗರ, ಚಿಕ್ಕಬಳ್ಳಾಪುರ ಸಾಕಷ್ಟು ಕಡೆ ಈ ರೀತಿ ಸಮಸ್ಯೆ ಆಗಿದೆ. OMR ಶೀಟ್ ತಾಳೆ ಆಗ್ತಿಲ್ಲ. ಇಲ್ಲಿ ವಿದ್ಯಾರ್ಥಿಗಳು ಏನ್ ಹೇಳಿದ್ದಾರೆ ಅಂದ್ರೆ, ಪರೀಕ್ಷಾ ಕೇಂದ್ರದಲ್ಲಿ ಎಡವಟ್ಟು ಆಗಿದ್ದ ಅಧಿಕಾರಿಗಳನ್ನ ಪ್ರಶ್ನಿಸಿದರೆ ನಮಗೆ ಧಮಕಿ ಹಾಕ್ತಾರೆ. KPSC ನಡೆಸಿರೋ ಪರೀಕ್ಷೆ ಬಗ್ಗೆ ಅಕ್ರಮದಲ್ಲಿ ಅನುಮಾನ ಇದೆ. ಈ ಪರೀಕ್ಷೆ ಬಗ್ಗೆ ಅಕ್ರಮ ಅನುಮಾನವಾಗಿದೆ, ಮತ್ತೊಮ್ಮೆ ಪರೀಕ್ಷೆ ಮಾಡಬೇಕು. OMR ಶೀಟ್ ಹಾಗೂ ಪ್ರವೇಶ ಪತ್ರ ಸಂಖ್ಯೆ ಬದಲಾವಣೆ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ಈ ರೀತಿ ಸ್ಕ್ಯಾಮ್ ಮಾಡ್ತಾರೆ. ಹಿಂಗೆ ಆದ್ರೆ ಯಾವ್ದು ಸರ್ಕಾರಕ್ಕೂ ಯಾವುದೇ ಇಲಾಖೆಗಳಿಗೂ ಕೂಡ ಮರ್ಯಾದೆ ಇರೋದಿಲ್ಲ. ವಿದ್ಯಾರ್ಥಿಗಳಾಗಿರ್ಬೋದು, ಪೋಷಕರಾಗೋದು, ಜನ ಕೂಡ ನಂಬೋದಿಲ್ಲ. ಇಂಥವ್ರನ್ನ ಕಿತ್ತು ಒಗಿಬೇಕು ಅಂತ ಇಷ್ಟಪಡ್ತೀನಿ. ನೋಡೋಣ, ಪದೇ ಪದೇ ಈ ರೀತಿ ಆಗ್ತಾ ಇದೆ. ನಮಗೂ ಹೇಳಿ ಸಾಕು ಹೋಗಿದೆ. ಈ ರೀತಿ ಅಲ್ಲಿ ಸ್ಕ್ಯಾಮ್ ಆಯ್ತು ಅಂತ. ಅದರ ಬಗ್ಗೆ ಕ್ರಮ ಕೈಗೊಂಡ್ರ ಅಂದ್ರೆ ಏನು ಕ್ರಮ ಕೈಗೊಂಡಿಲ್ಲ, ಯಾರು ಸಸ್ಪೆಂಡ್ ಮಾಡಿಲ್ಲ, ಏನು ಮಾಡಿಲ್ಲ. ಇದರ ಬಗ್ಗೆ ನಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ಕೊಂಡು ತಿಳಿಸಿ.